ದೆಹಲಿಗೆ ಭೇಟಿ ಕೊಟ್ಟಿದ್ದೀರಿ. ದಿಢೀರ್ ನೋಡಿ ಒಂದು ಡಜನ್ ಆಫೀಸರ್ಸ್ ಇದ್ದಾರೆ. ಎಲ್ಲ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಷನ್ ಕಸ ವಿಲೇವಾರಿ ಬಗ್ಗೆ ಈಗ ಟೆಂಡರ್ ಕರೆದಿದ್ದೀವಿ. 4 ಕಡೆ ಮಾಡಬೇಕು ಅಂತಿದ್ದು, ಸ್ವಲ್ಪ ಜಾಗ ಫೈನಲೈಸ್ ಮಾಡಿಲ್ಲ. ಈಗ 2 ಕಡೆಗೆ ಮೊನ್ನೆ ಟೆಂಡರ್ನ ಕ್ಲಿಯರ್ ಮಾಡಿದೀವಿ. ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡಿದಾರಂತೆ. ನಾನು ಚೆನ್ನೈಲಿ ಹೋಗಿ ನೋಡಿದ್ದೀನಿ, ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್. ಹೈದರಾಬಾದ್ ನೋಡಿದ್ದೀನಿ, ತೆಲಂಗಾಣ ಹೋಗಿ ಅಲ್ಲಿ ಗ್ಯಾಸು ಪ್ಲಸ್ ಪವರ್ ಎರಡೂ ಇದೆ. ಇಲ್ಲೂ ಕೂಡ ಸ್ವಲ್ಪ ದೂರದಲ್ಲಿ NCR ಅಲ್ಲಿ ಒಂದು ದೊಡ್ಡದಾಗಿ, ಯಾಕೆಂದ್ರೆ ಇಲ್ಲಿ ಕಸ ಕೂಡ ಬೆಂಗಳೂರಿಗಿಂತ ಜಾಸ್ತಿ ಇದೆ. ಅದನ್ನ ಯಾವ ರೀತಿ ಯುಟಿಲೈಸ್ ಯಾಕೆಂದ್ರೆ ಅಕ್ಕಪಕ್ಕ ಸಾರ್ವಜನಿಕರು ನಮ್ಮ ಊರುಗಳ ಪಕ್ಕ ಹಾಕ್ಬೇಡಿ, ವಾಸನೆ ಬರ್ತದೆ, ಅದು ಇದು ಅಂತ ಎಲ್ಲ ಸ್ವಲ್ಪ ಗಲಾಟೆಗಳನ್ನ ಆಗ್ತಾ ಇದೆ. ಸೊ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಆಗ್ತಾ ಇದೆ. ಒಂದು 15 ಕಡೆ ಬೆಂಗಳೂರಲ್ಲಿ ನಾವು ಪವರ್ ಜನರೇಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಹಿಂದೆ ಎಲ್ಲ. ಸೊ ಅವನ್ನೆಲ್ಲ ಯಾವ್ದು ಸಕ್ಸಸ್ ಆಗಿದೆ, ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸೊ ಈಗ ಏನಾದ್ರು ಮಾಡಿ ಅದಕ್ಕೆ ಕಸ 6,000 ಟನ್ ಆಗ್ತಾ ಇದೆ, ಪ್ರೊಡಕ್ಷನ್ ಆಗ್ತಾ ಇದೆ. ಅದಕ್ಕೇನಾದ್ರು ಒಂದು ಮುಕ್ತಿ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು ಒಂದು ನೋಡಕ್ಕೆ ಇಲ್ಲಿದೇನು ಪಾಲಿಸಿ ಇದೆ ಅಂತ ನೋಡೋಣ ಅಂತೇಳಿ ಬಂದಿದ್ದೀನಿ. ನಂಬರ್ 1. ಎರಡನೇದು, ಜೊತೆಗೆ ಒಂದು ಟೌನ್ ಪ್ಲಾನಿಂಗ್ ವಿಚಾರದಲ್ಲೂ ಕೂಡ ಇವರೊಂದು ಹೊಸ ಪಾಲಿಸಿನ ಒಂದು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಹಿಂದೆನೆ ಬಹಳ ವರ್ಷದಿಂದನೇ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿಲ್ಲ, ಈಗೇನೋ ಮಾಡ್ತಾ ಇದ್ದಾರಂತೆ. ಅದನ್ನು ಕೂಡ ಕೂಲಿಂಗ್ ಪಾಲಿಸಿ ಟೌನ್ ಪ್ಲಾನಿಂಗ್ ಅಲ್ಲಿ ರೋಡ್ಸ್ ಗಳಿಗೆ ಅದೊಂದು ಸ್ಪೆಸಿಫಿಕ್ ಆಗಿ ಒಂದೊಂದು ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ಅವ್ರು ನನಗೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಈ ಕಸಗಳದ ಡಂಪಿಂಗ್ ಯಾರ್ಡ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಅಲ್ಲಿ. ಹೈಕಮಾಂಡ್ ಭೇಟಿ ಏನಾದ್ರು ಮಾಡುತ್ತಾರೆ ಸರ್, ವರದಿ ಕೊಡಂತ? ಐ ಥಿಂಕ್ ಈ ಸತಿ ಕಷ್ಟ ಆಗ್ಬೋದು. ಯಾಕೆ ನಂಗೆ ನಾಳೆ ತಿರ್ಗಾ ಎತ್ತಿ ನೋಡೋದು ಮೀಟಿಂಗ್ ಇದೆ. ಚೀಫ್ ಮಿನಿಸ್ಟರ್ ನಾಳೆ ಮೀಟಿಂಗ್ 2-3 ಸತಿ ಪೋಸ್ಟ್ಪೋನ್ ಮಾಡಿದ್ರು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. 18ನೇ ತಾರೀಕು ತಿರ್ಗಾ ನಾನು ಇರಿಗೇಷನ್ ಮಿನಿಸ್ಟ್ರು ಈ ನಮ್ಮ ಕೃಷ್ಣ ಅವಾರ್ಡ್ ಇದೆಯಲ್ಲ, ಅವಾರ್ಡ್ ಬಗ್ಗೆ ನಾನು ಎಲ್ಲ MP-ಗಳಿಗೆ ಪ್ರೈಮ್ ಮಿನಿಸ್ಟರ್ನ ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಈಗಾಗಲೇ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಮೊದಲು ಫಿಕ್ಸ್ ಆಗಿತ್ತು, ಕ್ಯಾನ್ಸಲ್ ಪೋಸ್ಟ್ಪೋನ್ ಆಗಿತ್ತು, ಈಗ ಅವ್ರು ಕರೆದಿದ್ದಾರೆ. ಬಹಳ ಸಂತೋಷ ಆದಂತ ವಿಚಾರ ಅದು, ಅವಾರ್ಡ್ ಮಾಡ್ಲಿಕ್ಕೆ. ಅದಕ್ಕೆ 18ನೇ ತಾರೀಕು ಬರ್ತೀನಿ. 12ನೇ ತಾರೀಕು CM ಕೂಡ ಬರ್ತಾ ಇದ್ದಾರೆ ಸರ್ ದೆಹಲಿಗೆ, ವರಿಷ್ಠರನ್ನ ಭೇಟಿಗೆ. ಇನ್ನೊಂದು ಮೀಟಿಂಗ್ ಇದೆ, ಬೇರೆ ಅವ್ರದ್ದು ಫೈನಾನ್ಸ್ ಇದ್ರದ್ದು ಒಂದು ಮೀಟಿಂಗ್ ಇದೆ, ನೋಡೋಣ. ಒಂದು ಪ್ರಶ್ನೆ ಅಂತ ಎದುರಂತಂದು, ಈಗ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು. ನೀವು ರಾಜ್ಯಪಾಲರನ್ನು ಕೇಳಬೇಕು, ನನಗೆ ಕೇಳೋದು ಏನ್ ಹೇಳ್ತದೆ ಸರ್? ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪೂರ್ಣ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವ್ದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂತಹ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ. ಈಗ DCP ಬರೆದಂತ ಪತ್ರ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.